ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಆಲ್ರೆಡಿ. ನೀವು ಟೈಟಲ್ ಮತ್ತು ತಮ್ಮನ್ನ ನೋಡ್ಕೊಂಡು ಬಂದೇ ಇರ್ತೀರಾ. ಹೌದು, ಯೂಟ್ಯೂಬ್ ಪ್ಲೇಲಿಸ್ಟ್ ಬಗ್ಗೆ ಇವತ್ತಿನ ಟಾಪಿಕ್ಕು ನೋಡ್ರಿ. ಇವತ್ತಿನ ಟಾಪಿಕ್ಕು ನಿಮಗೆಲ್ಲ ಗೊತ್ತೇ ಅದ, ಆಲ್ರೆಡಿ ಹೇಳಿದ್ದೀನಿ. ಪ್ಲೇಲಿಸ್ಟ್ ಮಾಡೋದು ಹೆಂಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೇಲಿಸ್ಟಿಂದ ಏನು ಉಪಯೋಗ ಅಂತ ಹೇಳ್ತಾ ಇದ್ದೀನಿ. ಪ್ಲೇಲಿಸ್ಟ್ ಅಂದರೆ ಏನು, ಪ್ಲೇಲಿಸ್ಟಿಂದ ಏನು ಯೂಸಸ್ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ. ಸೊ ನಾನು ಆಲ್ರೆಡಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಹಾಗಾಗಿ ಪ್ಲೇಲಿಸ್ಟ್ನ ಹಾಗೆ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗಂದರೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ ನನ್ನ ಪ್ರೊಫೈಲು. ಸೊ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಹೋಮು, ವೀಡಿಯೋಸು, ಶಾರ್ಟ್ಸು, ಲೈವು, ಪ್ಲೇಲಿಸ್ಟ್ ಅಂತೆಲ್ಲ ಇದೆಯಲ್ಲ. ಸೊ ಇಲ್ಲಿ ನೋಡಿ ಪ್ಲೇಲಿಸ್ಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿರಿ. ಸೊ ನಿಮ್ದು ಇನ್ ಕೇಸ್ ಪ್ಲೇಲಿಸ್ಟ್ ಇರಲಿಲ್ಲ ಅಂದರೆ ಹೆಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಫಸ್ಟ್ ಏನು ಯೂಸಸ್ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ. ನಾನು ಇಲ್ಲಿ ಆಧಾರ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ವಿಚ್ ನಂಬರ್ ಇಸ್ ಲಿಂಕ್ ಟು ಆಧಾರ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಹೌ ಟು ಟೇಕ್ ಆಧಾರ್ ಪ್ರಿಂಟ್ಔಟ್ ಇನ್ ಕನ್ನಡ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡಿ ಹೌ ಟು ಆರ್ಡರ್ PVC ಕಾರ್ಡ್ ಇನ್ ಆಧಾರ್ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಮಾಡ್ದಂಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಮಾಡ್ದಂಗೆ ವಿಡಿಯೋ ಮಾಡಿದ್ದೀನಿ. ಸೊ ಆಧಾರ್ ಬಯೋಮೆಟ್ರಿಕ್ ಲಾಕ್ ಮಾಡೋದು ಹೆಂಗೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಇವೆನ್ ಅನ್ಲಾಕ್ ಹೆಂಗೆ ಮಾಡೋದು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಈ ಎಲ್ಲ ವಿಡಿಯೋಗಳು ಒಂದೇ ಕಡೆ ಇದೆ, ಅಂದರೆ ಒಂದೇ ಫೈಲಲ್ಲಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಇದೆಲ್ಲ ಫೇವ್ರೆಟ್ ಸಾಂಗ್ಗಳೆಲ್ಲ ಒಂದು ಕಡೆ ಹಾಕ್ಕೊಂಡು ಒಂದು ಪ್ಲೇಲಿಸ್ಟ್ ಮಾಡ್ಕೊತೀವಿ ಗೊತ್ತಾ, ಒಂದು ಫೋಲ್ಡರ್ ಟೈಪ್ ಮಾಡ್ಕೊತೀವಿ. ಸೊ ಆ ರೀತಿ ಒಂದು ಟಾಪಿಕ್ ಬಗ್ಗೆ ಏನೇನು ಮಾಹಿತಿ ಅದನ್ನ ಪಾರ್ಟ್ ಬೈ ಪಾರ್ಟಾಗಿ ವಿಡಿಯೋ ಮಾಡಿ ಒಂದರಲ್ಲಿ ಅಪ್ಲೋಡ್ ಮಾಡಬಹುದು. ಅದರಿಂದ ವ್ಯೂವರ್ಸ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಏನಕ್ಕಂದರೆ ಅವರು ತುಂಬ ಕಷ್ಟಪಟ್ಟು ಹುಡ್ಕೋದೇ ಬೇಕಾಗಿಲ್ಲ. ಲೈಕ್ ಅಂದ್ಕೊಳ್ಳಿ, ಇವತ್ತೊಂದು ವಿಡಿಯೋ ಮಾಡಿಬಿಟ್ಟು ಯಾವತ್ತೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರ, ಮಧ್ಯದಲ್ಲಿ ಸುಮಾರಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀರ. ನಿಮಗೆ ಅದ್ರ ಕಂಟಿನ್ಯೂ ಪಾರ್ಟ್ ಬೇಕಾಗಿರುತ್ತೆ. ಹಾಗಾಗಿ ಅದನ್ನು ಬಂದು ಇದರಲ್ಲಿ ಹುಡುಕಿ ಟೈಟಲ್ ಮೇಲೆ ಹುಡುಕಿ ತುಂಬ ಕಷ್ಟ ಆಗುತ್ತೆ. ಯಾರಿಗೆ? ವ್ಯೂವರ್ಸ್ಗೆ. ಯಾರು ನೋಡ್ತಾ ಇದ್ದಾರೆ ನಿಮ್ಮ ಒಂದು ಯೂಟ್ಯೂಬಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡ್ತಿದ್ದಾರೆ, ಅವರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಪ್ಲೇಲಿಸ್ಟ್ ಮಾಡಿದ್ರೆ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ನೀವು ಹೇಳ್ಬೋದು ನೋಡಿರಿ, ಈ ಒಂದು ಟಾಪಿಕ್ ಬಗ್ಗೆ ಪ್ಲೇಲಿಸ್ಟ್ ಮಾಡಿದ್ದೀನಿ, ಅಲ್ಲಿ ಎಲ್ಲ ಕಂಪ್ಲೀಟ್ ವೀಡಿಯೋಸ್ ಇದೆ, ಹೋಗಿ ಹುಡುಕೊಳ್ಳಿ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಅಂತ ಬೇಕಾದರೆ ಹೇಳ್ಬೋದು. ಇವಾಗ ನೀವೇನಾದರೂ ಫುಡ್ ಚಾನಲ್ ಮಾಡಿದರೆ ವೆಜ್ಜು, ನಾನ್ ವೆಜ್ಜು ಅಥವಾ ಬ್ರೇಕ್ಫಾಸ್ಟು, ಡಿನ್ನರು, ಲಂಚು ಈ ಥರ ಬೇಕಾದರೆ ನೀವು ಪ್ಲೇಲಿಸ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ ರೆಸಿಪೀಸ್ ಅಂತ ಹೇಳಬೇಕಾದ್ರೂ ಪ್ಲೇಲಿಸ್ಟ್ ಮಾಡ್ಕೋಬೋದು. ಈಗ ಬ್ಲಾಗರ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಬ್ಲಾಗರ್ಸ್ ಇದೆಲ್ಲ ಹೇಳ್ತಾ ಇರ್ತಾರೆ ಗೊತ್ತಾ. ಸ್ಟೇಟ್ ವೈಸು ಮಾಡ್ತಾರೆ, ಕೆಲವೊಬ್ಬರು ಡಿಸ್ಟಿಕ್ ವೈಸ್ ಮಾಡಿರ್ತಾರೆ, ಇನ್ನು ಕೆಲವೊಬ್ಬರು ಕಂಟ್ರಿ ವೈಸ್ ಮಾಡಿರ್ತಾರೆ ಪ್ಲೇಲಿಸ್ಟು. ಅಲ್ಲಿ ಆ ಕಂಟ್ರಿ ಕುರಿತಂಥ ಅಥವಾ ಆ ಸ್ಟೇಟ್ ಕುರಿತಂಥ ಪ್ರತಿಯೊಂದು ಬ್ಲಾಗಿಂಗ್ ವೀಡಿಯೋಸು ಅಲ್ಲಿರ್ತವೆ, ಅವರೆಷ್ಟು ವೀಡಿಯೋಸ್ಗಳು ಮಾಡಿರ್ತಾರೆ ಆ ಥರ. ಇಲ್ಲಿ ನೋಡಿ, ಹಾಗೆ ನಾನು ಇನ್ನೊಂದು ಪ್ಲೇಲಿಸ್ಟ್ನು ಸಮೇತ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ. ಇಲ್ಲಿ ನೋಡಿ ಗ್ಯಾರಂಟೆಡ್ ಸ್ಕೀಮ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇದರಲ್ಲಿ 5 ವಿಡಿಯೋಗಳು ಹಾಕಿದ್ದೀನಿ ಗ್ಯಾರಂಟೆಡ್ ಸ್ಕೀಮ್ ಅಂತ ಹೇಳಿ. ಸೊ ಇದರಲ್ಲಿ ಗ್ಯಾರಂಟೆಡ್ ಸ್ಕೀಮ್ ಕುರಿತಂಥ ಏನೇ ಅಪ್ಡೇಟ್ಸ್ ಬಂದರೂ ನಾನು ಇದರಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ, ಅಂದರೆ ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಪ್ರೇಟಾಗಿ ಒಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಈ ಒಂದು ಫೋಲ್ಡ್ರಿಗೆ ನಾನು ವೀಡಿಯೋಗಳನ್ನ ಮೂವ್ ಮಾಡ್ತೀನಿ. ಓಕೆನಾ? ಹಾಗಾಗಿ ಯಾರು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಟಿನ್ಯೂ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ ಪ್ಲೇಲಿಸ್ಟ್ ಮಾಡೋದು ಹೆಂಗೆ ಮತ್ತು ವೀಡಿಯೋಸ್ಗಳನ್ನ ಮೂವ್ ಮಾಡೋದು ಹೆಂಗೆ ಅಂತ ಹೇಳಿ. ಸೊ ಇವಾಗ ನಿಮಗೆಲ್ಲ ಅರ್ಥ ಆಯ್ತು ಅಂದ್ಕೊತೀನಿ, ಪ್ಲೇಲಿಸ್ಟ್ ಅಂದರೆ ಏನು, ಪ್ಲೇಲಿಸ್ಟಿಂದ ಏನು ಬೆನಿಫಿಟ್ ಅಂತ ಹೇಳಿ. ಹಾಗಾಗಿ ಈಗ ಕೆಲವ್ರಿಗೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ, ಹಾಗಾಗಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ವೆರಿ ಸಿಂಪಲ್ಲು. ಈ ಒಂದು ಪ್ರೊಫೈಲ್ ಇರುತ್ತಲ್ಲ, ಅಲ್ಲಿ ನೀವು ಆಲ್ರೆಡಿ ಇವೆಲ್ಲ ಮೇಲ್ಗಡೆ ಬರ್ತಿರೋದಲ್ಲ, ನೀವು ವೀಡಿಯೋಸ್ ವಾಚ್ ಮಾಡ್ತಿರಲ್ಲ ಹಿಸ್ಟ್ರಿ. ಸೊ ಅವ್ರದ್ದು ಕೆಳಗಡೆ ಪ್ಲೇಲಿಸ್ಟ್ ಅಂದರೆ ನೀವು ಯಾರ್ದೆಲ್ಲ ಒಂದು ವೀಡಿಯೋಗಳನ್ನ ಲೈಕ್ ಮಾಡಿರ್ತೀರ ಆ ಒಂದು ವೀಡಿಯೋಸ್ಗಳು, ಅದ್ರ ಪಕ್ಕದಲ್ಲಿ ನೋಡ್ರಿ ನ್ಯೂ ಪ್ಲೇಲಿಸ್ಟ್ ಅಂತ ಇದೆ. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ರಿ ಯಾಡ್ ವೀಡಿಯೋಸ್ ಅಂತ ಬರ್ತಿದೆ. ಸೊ ಇದ್ರ ಮೇಲೆ ಏನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಒಂದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಬೇಕಾಗಿದೆ. ಹಾಗಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಟೈಟಲ್ ಕೇಳ್ತಿದೆ. ಸೊ ಇವಾಗ ಒಂದು ಟೈಟಲ್ ಕೊಟ್ಕೊಳ್ಳಿ, ಅಂದರೆ ನಿಮ್ಮ ಒಂದು ಟಾಪಿಕ್ ರಿಲೇಟೆಡ್ ಟೈಟಲ್. ಇವಾಗ ನಾನು ಯೂಟ್ಯೂಬ್ಸ್ ಬಗ್ಗೆ ನಾನು ಕೆಲವೊಂದು ವೀಡಿಯೋಗಳನ್ನ ಹಾಕಿದ್ದೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಹಾಗಾಗಿ ನಾನು ಯೂಟ್ಯೂಬ್ ಟಿಪ್ಸ್ ಫಾರ್ ಬಿಗಿನರ್ಸ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಮಾಡ್ತಾಯಿದ್ದೀನಿ.
ಇಲ್ಲಾಂದರೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹಾಕ್ತೀನಿ ಅಷ್ಟೇ. ಬೆಸ್ಟ್ ಅಂದರೆ ಯೂಟ್ಯೂಬ್ ಟಿಪ್ಸ್ ಫಾರ್ ಬಿಗಿನರ್ಸ್ ಅಂತ ಅನಿಸ್ತಿದೆ. ಸೊ ಆ ಒಂದು ಟೈಟಲ್ನ ನಾನು ನೆಕ್ಸ್ಟ್ ಅಂತ ಕೊಡ್ತೀನಿ. ಇಲ್ಲಿ ನೋಡ್ರಿ, ಪ್ರೈವೇಸಿ ಇದೆಯಲ್ಲ, ಇಲ್ಲಿ ಯಾವತ್ತೂ ನಿಮ್ಮ ಒಂದು ಪ್ಲೇಲಿಸ್ಟು ಪಬ್ಲಿಕ್ ಅಂತ ಇರಬೇಕು. ನೀವೇನಾದರೂ ಇನ್ ಕೇಸ್ ಪ್ರೈವೇಸಿ ಅಥವಾ ಅಂತ ಅನ್ಸ್ಕೊಂಡ್ರೆ ತಪ್ಪು ಮಾಡಿದ್ರೆ ಆ ಒಂದ್ರ ಮೇಲೆ ಕ್ರಿಯೇಟ್ ಮೇಲೆ ನೀವು ಕೊಟ್ಬಿಟ್ರೆ ಇದಾಗ್ಬಿಡುತ್ತೆ. ಆ ಒಂದು ಪ್ಲೇಲಿಸ್ಟು ಇಲ್ಲಿ ಹಾಕಿರುವಂಥ ವೀಡಿಯೋಗಳು ಯಾವುದು ವಾಚ್ ಟೈಮ್ಸ್ ಆಗಲಿ ವ್ಯೂಸ್ ಆಗಲಿ ಕೌಂಟ್ ಆಗೋಲ್ಲ. ಸೊ ತುಂಬ ಕೇರ್ಫುಲ್ಲಾಗಿ ಇಲ್ಲೋ ನೋಡ್ಕೊಳ್ಳಿ. ಪ್ರೈವೇಸಿ ಯಾವತ್ತಿದ್ರೂ ಪಬ್ಲಿಕಲ್ಲೇ ಇಡಬೇಕು. ಯಾಕಂದರೆ ನೀವು ಆಲ್ರೆಡಿ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿರ್ತೀರಲ್ವ, ಆ ಒಂದು ವೀಡಿಯೋಗಳನ್ನ ಈ ಒಂದು ಇದಕ್ಕೆ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ಕ್ರಿಯೇಟ್ ಅಂತ ಕೊಟ್ಬಿಡಿ, ನಿಮ್ಮ ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಓಕೆನಾ. ಇವಾಗ ನಾನು ಆ ಒಂದು ಪ್ಲೇಲಿಸ್ಟ್ಗೆ ವೀಡಿಯೋಸ್ಗೆ ಹೆಂಗೆ ಮೂವ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಏನಿಲ್ಲ, ಸಿಂಪಲ್ಲು ನಿಮ್ಮ ಒಂದು ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ಕ್ರೋಮ್ ಮೂಲಕ ನಿಮ್ಮ ಒಂದು ಐಡಿಗೆ ಲಾಗಿನ್ ಆಗಿ, ಅಂದರೆ ನಿಮ್ಮ ಒಂದು ಏನು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಲಾಗಿನ್ ಆಗಿ. ಇಲ್ಲಾಂದರೆ ನೀವು ಸಿಂಪಲ್ಲಾಗಿ ಇಲ್ಲಿಂದನೂ ಕ್ರಿಯೇಟ್ ಮಾಡ್ಕೋಬೋದು ಪ್ಲೇಲಿಸ್ಟು. ಇನ್ನೊಂದು ಮೆಥಡ್ ಇದೆ ನೋಡಿ, ಕ್ರಿಯೇಟ್ ನ್ಯೂ ಪ್ಲೇಲಿಸ್ಟ್ ಅಂತ ಇದೆಯಲ್ಲ, ಇಲ್ಲೂ ಹೀಗೆ ಕ್ಲಿಕ್ ಮಾಡಿ ಟೈಟಲ್ಲು ಡಿಸ್ಕ್ರಿಪ್ಷನ್ ಏನು ಹಾಕಕ್ಕೆ ಹೋಗ್ಬೇಡಿ, ಇಲ್ಲಿ ಪಬ್ಲಿಕ್ ಅಂತಿದೆಯಲ್ಲ ಹಂಗೆ ಕೊಟ್ಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ಸೊ ಅದೇ ಬೆಸ್ಟ್ ಐಡಿಯಾ ಅಂತ ನನಗೆ ನಾನು ತೋರಿಸಿದ್ದೆ. ಸೊ ಇಲ್ಲಿ ನೋಡಿ, ಈ ಥರ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಡ್ಯಾಶ್ಬೋರ್ಡ್ ಎಲ್ಲ ಬರುತ್ತೆ ಕ್ರೋಮಲ್ಲಿ. ಇಲ್ಲಿ ನೋಡಿರಿ, ಈ ಪ್ರೊಫೈಲ್ ಕೆಳಗಡೆ ಡ್ಯಾಶ್ಬೋರ್ಡ್ ಕೆಳಗಡೆ ವೀಡಿಯೋ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕಂಟೆಂಟ್ ಅಂತ ಬರುತ್ತೆ ನೋಡಿ, ಕಂಟೆಂಟ್ ಅಂತ ಬಂತು, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ನೋಡ್ರಿ, ನಿಮಗೆ ಗೊತ್ತಾಗಬೇಕು ಯಾವ ಒಂದು ವೀಡಿಯೋಗಳು ನಾನು ಇವಾಗ ಪ್ಲೇ ಲಿಸ್ಟಿಗೆ ಮೂವ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ನೋಡಿರ್ಬೇಕಾದ್ರೆ ಪ್ಲೇ ಲಿಸ್ಟ್ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿದೆಯಲ್ಲ ಯೂಟ್ಯೂಬ್ ಟಿಪ್ಸ್ ಫಾರ್ ಇದು ಅಂತ ಹೇಳಿ, ಇಲ್ಲಿ ಕಾಣಿಸ್ತಿದೆಯಾ. ಆಲ್ರೆಡಿ ನಾನು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರೋದು ಇಲ್ಲಿದೆ ನೋಡಿ. ಇವಾಗ ಇಲ್ಲಿ ನೋಡಿ, ಇದು ಒಂದು ವಿಡಾಯ್ಕಿ ಒಂದು ಆ್ಯಪ್ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಅದು ಕೂಡ ಯೂಟ್ಯೂಬರ್ಸ್ಗೆ ತುಂಬ 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 ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗೆ ಇಲ್ಲಿ ನೋಡ್ರಿ, ಇದು ಒಂದು ಲೈವ್ ಬರೋದು ಹೇಗೆ ಮತ್ತು ನ್ಯೂ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಟ್ಟಿದೆ ಯೂಟ್ಯೂಬ್ ಬಗ್ಗೆ. ಆ ಒಂದು ವಿಡಿಯೋ 2 ವಿಡಿಯೋ ಆಯಿತು. ಇಲ್ಲಿ ನೋಡಿ, ಇಲ್ಲೇ ಸಿಂಪಲ್ ನಿಮಗೆ ರೈಟ್ ಸೈಡಲ್ಲಿ ಎಡಿಟು ಮತ್ತು ಯಾಡ್ ಟು ಪ್ಲೇ ಲಿಸ್ಟ್ ಅಂತ ಕಾಣಿಸಿದೆ ಗೊತ್ತಾ. ಯಾಡ್ ಟು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ತೋರಿಸಿದೆ ನೋಡಿ ಯೂಟ್ಯೂಬ್ ಟಿಪ್ಸ್ ಫಾರ್ ಬಿಗಿನರ್ಸ್ ಅಂತ ಹೇಳಿ, ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಕೊಟ್ಬಿಡಿ. ನಿಮ್ಮ ಒಂದು ವಿಡಿಯೋ ಆ ಪ್ಲೇ ಲಿಸ್ಟಿಗೆ ಹೋಗುತ್ತೆ. ಸೊ ಒಂದು ನಿಮಿಷ ಸುಮ್ಮನೆ ಇರಿ, ಅದು ಅಪ್ಲೋಡ್ ಆಗೋವರೆಗೂ. ಸೊ ಒಂದು ಸಲ ನಿಮಗೆ ಕನ್ಫರ್ಮ್ ಆಗಬೇಕಂದ್ರೆ ಪ್ಲೇ ಲಿಸ್ಟ್ ಮೇಲೆ ಬನ್ನಿ. ಹಿಂಗೆ ಇಲ್ಲಿ ನೋಡಿ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಇದರಲ್ಲಿ ಬಂದಿದೆ ಆಲ್ರೆಡಿ ವಿಡಿಯೋಗಳು. ಮತ್ತು ಕನ್ಫರ್ಮ್ ಆಗ್ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಯೂಟ್ಯೂಬ್ ಟಿಪ್ಸ್ ಫಾರ್ ಬಿಗಿನರ್ಸ್ ಅಂತ ಇಲ್ಲಿ ಇದೆಯಲ್ಲ, ಈ ಒಂದು 2 ವಿಡಿಯೋ ಇದರಲ್ಲೇ ಬಂತು. ಸೊ ನಿಮಗೆ ಈ ರೀತಿ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬಹುದು. ಕ್ರಿಯೇಟ್ ಮಾಡಿಕೊಂಡ್ರೆ ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಏನಕ್ಕಂದರೆ ಒಬ್ಬ ಆಡಿಯನ್ಸು ತನಗೆ ಏನು ಬೇಕಾಗಿರುತ್ತೆ ಕಂಟೆಂಟ್ ಅದನ್ನು ಕಂಪ್ಲೀಟಾಗಿ ತಿಳ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ಒಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿ. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಯಾರೆಲ್ಲ ನಿಮ್ಮ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊತಿಲ್ವೋ ಈ ಥರ, ಅವರ ಒಂದು ಪ್ಲೇ ಲಿಸ್ಟು ರಿಮೂವ್ ಆಗ್ತಿದೆ ನಿಮ್ಮ ಒಂದು ಚಾನಲಿಂದ. ಇನ್ ಕೇಸ್ ನಿಮಗೆ ಮುಂಚೆ ಸಿಕ್ಕಿದ್ರು ಕೂಡ ರಿಮೂವ್ ಆಗ್ತಿದೆ. ಆಲ್ರೆಡಿ ನಮಗೆ ಗೊತ್ತಿರೋಂಥ ಒಬ್ರದ್ದು ಚಾನಲಲ್ಲಿರೋ ಪ್ಲೇ ಲಿಸ್ಟ್ ಕೂಡ ರಿಮೂವ್ ಆಗಿದೆ.
ಮತ್ತು ಕಮ್ಯುನಿಟಿ ಪೋಸ್ಟ್ ಕೂಡ ಅವಾಗವಾಗ ಹಾಕ್ತಾಯಿರಿ, ಇಲ್ಲ ಅಂದರೆ ಅದು ಕೂಡ ರಿಮೂವ್ ಆಗ್ತಾ ಇರುತ್ತೆ. ನೋಡಿ ಕಮ್ಯುನಿಟಿ ಪೋಸ್ಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಏನೋ ಒಂದು ಅಪ್ಡೇಟ್ ಕೂಡ ಇಲ್ಲಿ ಹಾಕ್ಬೋದು. ಬಟ್ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ, ನೀವು ಕಮ್ಯುನಿಟಿ ಪೋಸ್ಟ್ ಹಾಕಬೇಕಿದ್ದರೂ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಹಾಕಿ. ಏನಕ್ಕಂದರೆ ಇನ್ ಕೇಸ್ ನೀವು ಯೂಟ್ಯೂಬ್ ಅಗೇನಿಸ್ಟ್ ಯಾವುದೇ ಸೋಷಿಯಲ್ ಮೀಡಿಯಾ ಲಿಂಕು ಅಥವಾ ಯಾವುದೇ ಪ್ಲಾಟ್ಫಾರ್ಮ್ ಲಿಂಕ್ ಇಲ್ಲಿ ಹಾಕಿದ್ರೆ ನಿಮ್ಮ ಚಾನಲ್ಗೂ ಕಾಪಿರೈಟ್ ಸ್ಟ್ರೈಕ್ ಬರೋವಂಥ ಚಾನ್ಸಸ್ ತುಂಬ ಇರುತ್ತೆ. ನಿಮ್ಮ ಚಾನಲ್ಲು ಡಿಲೀಟ್ ಆಗಬಹುದು. ಮತ್ತು ಇನ್ ಕೇಸ್ ನೀವು ಯಾರ ಲಿಂಕ್ನ ಶೇರ್ ಮಾಡ್ತಾ ಇದ್ದೀರಾ ಅವ್ರು ಏನಾದರೂ ಕಾಪಿರೈಟ್ ಅಂತಿರುವಂಥ ಒಂದು ಕಂಟೆಂಟ್ನ ಬಳಸಿದರೆ ಆ ಒಂದು ಎಫೆಕ್ಟ್ ನಿಮಗೂ ಕೂಡ ಬೀಳುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ.